ಹಲೋ ಎವ್ರಿವನ್ ಸ್ಟೂಡೆಂಟ್ಸ್, ಇವತ್ತು ನಾವು ಈ ಒಂದು ಕ್ಲಾಸ್ನಲ್ಲಿ ಪ್ರಿಪೋಸಿಷನ್ ಬಗ್ಗೆ ತಿಳಿದುಕೊಳ್ತಾ ಇದ್ದೇವೆ. ಸೊ ಅದರಲ್ಲೂ ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್ ಆರ್ ಮೊಮೆಂಟ್ ಅನ್ನುವಂಥದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್ ಆರ್ ಮೊಮೆಂಟ್ ಅಂತ ಕರಿತೀವಿ. ಸೊ ಈಗಾಗಲೇ ನಾವು ಪ್ರಿಪೋಸಿಷನ್ ಮೇಲೆ, ಪ್ರಿಪೋಸಿಷನ್ ಆಫ್ ಪ್ಲೇಸು, ಆಮೇಲೆ ಪ್ರಿಪೋಸಿಷನ್ ಆಫ್ ಟೈಮ್ ಮೇಲೆ ವಿಡಿಯೋಗಳನ್ನು ನೋಡಿದ್ದೇವೆ. ಸೊ ಇದು ಮೂರನೇ ಒಂದು ಕ್ಲಾಸ್ ಪ್ರಿಪೋಸಿಷನ್ ಮೇಲೆ. ಸೊ ಇದು ಬಂದು ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್ ಆರ್ ಮೊಮೆಂಟ್ ಅಂತಕ್ಕಂಥದ್ದು. ಸೊ ಇದೇನು ಹೇಳುತ್ತಂದ್ರೆ ದಿಕ್ಕು ಚಲನೆಯನ್ನ ಸೂಚಿಸುವಂತಹ ಒಂದು ಪೂರ್ವ ಪ್ರತ್ಯಯ ಅಂತ ಹೇಳ್ಬೋದು. ಇಲ್ಲಿ ದಿಕ್ಕನ್ನ ಮತ್ತು ಚಲನೆಯನ್ನ ಇದು ಸೂಚಿಸುತ್ತದೆ. ಸೊ ಯಾರಾದ್ರೂ ಅಥವಾ ಯಾವುದಾದರೂ ಒಂದು ಸ್ಥಳದಿಂದ ಸೊ ಮತ್ತೊಂದು ಸ್ಥಳಕ್ಕೆ ಹೋಗುವಾಗ ದಿಕ್ಕು ಅಥವಾ ಚಲನೆ, ಸೊ ಇದನ್ನ ತೋರಿಸುವಂತಹ ಪದವೇ ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್ ಆರ್ ಮೊಮೆಂಟ್ ಅಂತ ಕರಿತೀವಿ. ನೋಡ್ರಿ, ಮೊದಲನೇ ಒಂದು ವರ್ಡ್ ಬಂದು ಟು ಅನ್ನುವಂಥದ್ದು. ಟು ಅಂದ್ರೆ ಕಡೆಗೆ ಅನ್ನುವಂಥ ಮೀನಿಂಗ್ ಬರ್ತದೆ. ಸೊ ಅಂದ್ರೆ ಒಂದು ಸ್ಥಳದ ಗುರಿ ಇರ್ತದಲ್ಲಿ, ಅಂದ್ರೆ ಡೆಸ್ಟಿನೇಷನ್ ಹೇಳುವಾಗ ನಾವು ಇದನ್ನ ಬಳಸ್ತೀವಿ ಟು ಅನ್ನುವಂಥದ್ದನ್ನ. ಆಮೇಲೆ ಚಲನೆಯಲ್ಲಿ ಒಂದು ಕಡೆಗೆ ನಡೆಯುತ್ತಿದೆ ಅಂತ ಹೇಳಿ ಇದು ತೋರಿಸಲು ನಾವು ಟು ಅನ್ನು ಯೂಸ್ ಮಾಡ್ತೀವಿ ಅನ್ನುವಂಥದ್ದು. ಟು ಅಂದ್ರೆ ಕಡೆಗೆ, ಗೆ ಅಥವಾ ಕಡೆಗೆ ಅಂತ ಹೇಳಿ ಬಳಸ್ತೀವಿ. ಉದಾಹರಣೆಯನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ನೋಡಿ, ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂತ ಇದೆ, ನಾನು ಶಾಲೆಗೆ ಹೋಗುತ್ತೇನೆ ಅಂತ ಇದೆ. ಇಲ್ಲಿ ಟು ಬಳಸಲಾಗಿದೆ, ಹೌದಾ? ಸೊ ಏನಾಗಿದೆ ಇಲ್ಲಿ, ಶಾಲೆಗೆ ಹೋಗುತ್ತೇನೆ, ಟು ಸ್ಕೂಲ್ ಅಂತೇಳಿ ಅರ್ಥ ಆಯ್ತಲ್ಲ. ಸೊ ಈ ರೀತಿಯಾಗಿ, ಸೊ ಇದನ್ನ ಯಾವ ರೀತಿಯಾಗಪ್ಪ ಅಂತಂದ್ರೆ, ಒಂದು ಚಲನೆ ಒಂದು ಕಡೆಗೆ ನಡೆಯುತ್ತಿದೆ, ಎಲ್ಲಿಂದ ಎಲ್ಲಿಗೆ ಚಲನೆ, ನಾನು ಎಲ್ಲಿಗೆ ಹೋಗ್ತಾ ಇದ್ದೇನೆಪ್ಪ ಅಂತಂದ್ರೆ ಐ ಆಮ್ ಗೋಯಿಂಗ್ ಶಾಲೆಗೆ ಅನ್ನುವಂಥದ್ದು. ಅಂದ್ರೆ ಚಲನೆ ಒಂದು ಕಡೆಗೆ, ಶಾಲೆ ಕಡೆಗೆ ನಡೆಯುತ್ತಿದೆ ಅನ್ನುವಂಥದ್ದನ್ನ ತೋರಿಸಲಾಗ್ತದೆ. ಆಮೇಲೆ ಸ್ಥಳದ ಗುರಿ, ಸೊ ಆ ಒಂದು ಸ್ಥಳದ ಗುರಿ ಮತ್ತು ಡೆಸ್ಟಿನೇಷನ್ ಹೇಳ್ತೀವಿ ನಾವು. ಸ್ಕೂಲ್ಗೆ ಹೋಗ್ತೀವಿ ಅನ್ನುವಂಥ ಒಂದು ಡೆಸ್ಟಿನೇಷನ್ ಅನ್ನು ಹೇಳ್ತೀವಿ, ಇಲ್ಲಿಂದ ಇಲ್ಲಿಗೆ. ಸೊ ನಾವು ಶಾಲೆಗೆ ಹೋಗ್ತೀವಿ ಅನ್ನುವಂಥ ಒಂದು ಡೆಸ್ಟಿನೇಷನ್ ಹೇಳ್ತೀವಲ್ಲ. ಸೊ ಹೀಗಿದ್ದಾಗ ಅದೇನು ಹೇಳುತ್ತಪ್ಪ ಅಂತಂದ್ರೆ ಟು ಅನ್ನು ಬಳಸ್ತೀವಿ ಅನ್ನುವಂಥದ್ದು. ಓಕೆ, ಒಂದು ಡೆಸ್ಟಿನೇಷನ್, ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿ ಸೊ ಇಲ್ಲಿಗೆ ಹೋಗ್ತೀವಿ, ಸ್ಕೂಲಿಗೆ ಹೋಗ್ತೀವಿ. ಓಕೆ, ಸೊ ಹೀಗಾಗಿ ಸೊ ಇದೊಂದು ಡೆಸ್ಟಿನೇಷನ್ ನಮ್ಮದು, ನಾವು ಹೋಗುವಂಥದ್ದು. ಹೀಗಾಗಿ ಐ ಆಮ್ ಗೋಯಿಂಗ್ ಟು ಸ್ಕೂಲ್, ನಾವು ಮನೆಯಿಂದ ಏನು ಮಾಡ್ತೀವಪ್ಪ ಅಂತಂದ್ರೆ ಶಾಲೆಗೆ ಹೋಗ್ತೀವಿ ಅಂತ ಹೇಳಿ ಸೊ ಬಳಸ್ಬಹುದು. ಸೊ ಇದಕ್ಕೆ ನಾವು ಟು ಸ್ಕೂಲ್ ಅಂತ ಹೇಳಿ ಬಳಸ್ತೀವಿ. ಓಕೆ, ನೆಕ್ಸ್ಟ್ ಸೆವೆನ್ ಟು ದ ಮಾರ್ಕೆಟ್. ಸೊ ಇಲ್ಲಿ ಕೂಡ ಟು ಅನ್ನು ಬಳಸಲಾಗಿದೆ. ಅವಳು ಮಾರ್ಕೆಟ್ಗೆ ಹೋದಳು ಅಂತ ಆಗ್ತದೆ. ಸೊ ಅದು ಅವಳು ಆಲ್ರೆಡಿ ಏನು ಮಾಡಿದಾಳೆ, ಇಲ್ಲಿ ಮಾರುಕಟ್ಟೆ ಇದೆ ಅಂದ್ಕೊಳ್ರಿ. ಸೊ ಈ ಮಾರುಕಟ್ಟೆಗೆ ಇಲ್ಲಿಂದ ಸೊ ಈ ಡೆಸ್ಟಿನೇಷನ್ಗೆ ಏನು ಮಾಡಿದಾಳಪ್ಪ ಅಂತಂದ್ರೆ ಅವಳು ಹೋಗಿದ್ದಾಳೆ, ತಲುಪಿದ್ದಾಳೆ ಅನ್ನುವಂಥದ್ದು. ಸೊ ಇದು ಕೂಡ ಏನಾಗ್ತದಪ್ಪ ಅಂತಂದ್ರೆ ಒಂದು ಸ್ಥಳದ ಗುರಿಯನ್ನ, ಡೆಸ್ಟಿನೇಷನ್ ಅನ್ನ, ಅಂದ್ರೆ ಒಂದು ಚಲನೆ ಒಂದು ಕಡೆಗೆ ಸೊ ಆಲ್ರೆಡಿ ಇಲ್ಲಿ ನಡೆದಿದೆ ಅನ್ನುವಂಥದ್ದು ಸೂಚಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಇಂಟು ಅಂತಂದ್ರೆ ಒಳಗೆ ಅನ್ನುವಂಥ ಮೀನಿಂಗ್ ಬರುತ್ತೆ. ಅಂದ್ರೆ ಹೊರಗಿಂದ ಒಳಗೆ ಚಲನೆ ಇದ್ದಾಗ, ಅಂದ್ರೆ ಇದು ಇಂಪಾರ್ಟೆಂಟ್. ಹೊರಗಿಂದ ಒಳಗಡೆ ಚಲನೆ ಇರಬೇಕು. ಸೊ ಅಂತ ಸಂದರ್ಭದಲ್ಲಿ ಏನು ಮಾಡ್ತೀವಪ್ಪ ಅಂತಂದ್ರೆ ಸೊ ನಾವು ಇಂಟು ಅನ್ನು ಬಳಸ್ತೀವಿ. ಔಟ್ಸೈಡ್ ಇಂದ ಆರಂಭವಾಗಿ ಇನ್ಸೈಡ್ ಮೊಮೆಂಟ್ ತೋರಿಸಲು ಬಳಸ್ತೀವಿ. ಇಲ್ಲಿ ಮೊಮೆಂಟ್ ಇರ್ತದ ಇನ್ಸೈಡ್. ಓಕೆ, ಇದಕ್ಕ ನೋಡಿ ಎಕ್ಸಾಂಪಲ್ಸ್. ದ ಬಾಯ್ ಜಂಪ್ಡ್ ಇಂಟು ದ ರಿವರ್, ಅಂದ್ರೆ ಹುಡುಗನು ನದಿಯೊಳಗೆ ಹಾರಿದ ಅಂತ ಆಗ್ತದೆ. ಸೊ ಈ ರೀತಿಯಾಗಿ ಒಂದು ನದಿ ಹರಿದಿರ್ತದೆ ಅನ್ಕೊಳ್ರಿ. ಓಕೆ, ಸೊ ನದಿ ಹರಿತಾ ಇರ್ತದ. ಸೊ ಹುಡುಗ ಏನ್ ಮಾಡ್ತಾನ, ಬಾಯ್ ಏನ್ ಮಾಡ್ತಾನ, ಸೊ ಆತ ಹೊರಗಡೆ ಇರ್ತಾನೆ, ಹೌದಾ? ಸೊ ಹೊರಗಡೆ ಇರ್ತಕ್ಕಂತ ಹುಡುಗ ಏನ್ ಮಾಡ್ತಾನಪ್ಪ ಅಂತಂದ್ರೆ ಈ ಒಳಗಡೆ ಏನ್ ಮಾಡ್ತಾನ, ನದಿಯ ಒಳಗಡೆ ಜಂಪ್ ಮಾಡ್ತಾನ. ದ ಬಾಯ್ ಜಂಪ್ಡ್ ಇನ್ ಟು ದ ರಿವರ್, ಈ ನದಿಯ ಒಳಕ್ಕೆ ಜಿಗಿತಾನಲ್ಲ. ಸೊ ಇಲ್ಲಿ ನಾವೇನ್ ಬಳಸಬಹುದು, ಇಂಟು ಅನ್ನ ಬಳಸಬಹುದು. ಓಕೆ, ಇಲ್ಲಿ ಏನಾಗಿದೆ, ಹುಡುಗ ಹೊರಗಿಂದ ಒಳಗೆ ಚಲನೆಯನ್ನು ಮಾಡ್ತಾ ಇದ್ದಾನೆ, ಅಂದ್ರೆ ಔಟ್ಸೈಡ್ ಟು ಇನ್ಸೈಡ್ ಮೂಮೆಂಟ್ ಇಲ್ಲಿ ಇದೆ. ಸೊ ಈ ರೀತಿ ಹೇಳುವಾಗ ನಾವು ಇಂಟು ಅನ್ನ ಬಳಸ್ತೀವಿ. ನೆಕ್ಸ್ಟ್ ಸಿ ಎಂಟರ್ಡ್ ಇಂಟು ದ ರೂಮ್ ಅಂತ ಇದೆ. ಅವಳು ಕೊಠಡಿಯೊಳಗೆ ಪ್ರವೇಶಿಸಿದಳು. ಅವಳು ಇಲ್ಲಿ ಇರ್ತಾಳೆ ಅನ್ಕೊಳ್ರಿ. ಓಕೆ, ಸೊ ಒಂದು ರೂಮ್ ಇರ್ತದ, ಹೌದಾ? ಅವಳು ಏನ್ ಮಾಡ್ತಾಳಪ್ಪ ಅಂತಂದ್ರೆ ಈ ಒಂದು ರೂಮ್ ಒಳಗಡೆ, ಕೊಠಡಿ ಒಳಗಡೆ ಏನ್ ಮಾಡ್ತಾಳ, ಪ್ರವೇಶವನ್ನ ಮಾಡ್ತಾಳ. ಓಕೆ, ಪ್ರವೇಶವನ್ನ ಮಾಡ್ತಾಳೆ. ಸೊ ಇದಕ್ಕೆ ನಾವೇನು ಬಳಸ್ಬೋದು, ಇಂಟು ಬಳಸ್ಬೋದು.
ಓಕೆ, ಹೊರಗಿಂದ ಏನು ಮಾಡಿದ್ಲು, ಒಳಗಡೆ ಪ್ರವೇಶವನ್ನು ಮಾಡಿದ್ಲಲ್ಲ. ಸಿ ಎಂಟರ್ಡ್ ಇನ್ ಟು ದ ರೂಮ್. ಓಕೆ, ನೆಕ್ಸ್ಟ್ ನೋಡಿ, ಔಟ್ ಆಫ್ ಅನ್ನುವಂಥ ವರ್ಡ್. ಔಟ್ ಆಫ್, ಹೊರಗೆ ಅನ್ನುವಂಥ ಮೀನಿಂಗ್ ಕೊಡುತ್ತೆ. ಅಂದರೆ ಒಳಗಿಂದ ಹೊರಗಡೆ ಚಲನೆ, ಅದರ ಅಪೋಸಿಟ್ ಇದು. ಇನ್ ಟು ದ ಅಪೋಸಿಟ್ ಏನಾಗ್ತದ, ಒಳಗಿಂದ ಹೊರಗೆ ಬರೋದಕ್ಕೆ ಸೊ ಏನಾಗ್ತೀವಿ, ಔಟ್ ಆಫ್ ಅಂತಕ್ಕಂಥದ್ದನ್ನು ಬರೆಸ್ತೀವಿ. ಹೊರಗೆ ಅಥವಾ ಹೊರಕ್ಕೆ ಅನ್ನುವಂಥ ಮೀನಿಂಗ್ ಕೊಡ್ತದ. ಹಿ ಕೇಮ್, ಅವನು ಬಂದನು. ಔಟ್ ಆಫ್ ದ ರೂಮ್ ಅಂದರೆ ರೂಮಿಂದ ಹೊರಗಡೆ. ಅವನು ಕೊಠಡಿಯಿಂದ ಹೊರಗೆ ಬಂದನು. ಸೊ ಇದು ರೂಮು, ಹೌದಾ. ಅವನೇನು ಮಾಡ್ತಾನಪ್ಪ ಅಂತಂದ್ರೆ ಈ ರೂಮಿಂದ ಹೊರಗಡೆ ಬರ್ತಾನೆ. ಸೊ ಇದು ಏನಾಗುತ್ತಪ್ಪ ಅಂತಂದ್ರೆ ಔಟ್ ಆಫ್ ಅಂತ ಹೇಳಿ ಬಳಸ್ತೀವಿ. ಅವನು ಹಿ ಕೇಮ್ ಔಟ್ ಆಫ್ ದ ರೂಮ್, ಅವನು ಕೊಠಡಿಯಿಂದ ಹೊರಗೆ ಬಂದನು. ಸೊ ಇಲ್ಲಿ ಗೊತ್ತಾಗುತ್ತೆ ಈ ರೂಮಿಂದ ಅವನು ಹೊರಗಡೆ ಬಂದ ಅಂತ ಹೇಳಿ. ನೆಕ್ಸ್ಟ್ ಟೇಕ್ ದ ಬುಕ್ ಔಟ್ ಆಫ್ ದ ಬ್ಯಾಗ್, ಅಂದರೆ ಬ್ಯಾಗಿಂದ ಹೊರಗೆ. ಒಂದು ಬ್ಯಾಗ್ ಇರ್ತದೆ ಅನ್ಕೊಳ್ರಿ. ಸೊ ಆ ಬ್ಯಾಗಿಂದ ಏನು ಮಾಡ್ತೀರಿ ನೀವು, ಸೊ ಪುಸ್ತಕವನ್ನು ಹೊರಗೆ ತೆಕ್ಕೊಳ್ತೀರಿ, ಹೌದಾ. ಸೊ ಈ ಬ್ಯಾಗಿಂದ ಬುಕ್ಕನ್ನು ಹೊರಗೆ ತೆಗಿತೀರಲ್ಲ, ಸೊ ಅದಕ್ಕೇನಪ್ಪ ಅಂತಂದ್ರೆ ಚೀಲದಿಂದ ಈ ಪುಸ್ತಕವನ್ನು ನೀವೇನು ಮಾಡಿದಿರಿ ಈಗ, ಸೊ ಹೊರಗಡೆ ತೆಗ್ದಿರಿ. ಇದು ಬುಕ್ ಅನ್ಕೊಳ್ರಿ, ಈ ಚೀಲದಿಂದ ಅದನ್ನು ಹೊರಗಡೆ ತಗೊಂಡಿದ್ದೀರಿ. ಸೊ ಇಲ್ಲಿ ಏನು ಮಾಡ್ತೀರಪ್ಪ ಅಂತಂದ್ರೆ ನೀವು ಔಟ್ ಆಫ್ ಅನ್ನುವಂಥದ್ದನ್ನು ಬಳಸಬಹುದು. ಔಟ್ ಆಫ್. ಓಕೆ, ನೆಕ್ಸ್ಟ್ ನೋಡಿ, ಟುವಾರ್ಡ್ಸ್. ಟುವಾರ್ಡ್ಸ್ ಅಂದ್ರೆ ದಿಕ್ಕಿನಲ್ಲಿ. ಸೊ ಇಲ್ಲಿ ಏನಾಗಿರೋದಿಲ್ಲ, ಗುರಿ ನಿಶ್ಚಿತವಾಗಿರೋದಿಲ್ಲ, ಆದರೆ ದಿಕ್ಕು ಮಾತ್ರ ಗೊತ್ತಿರ್ತದೆ. ಓಕೆ, ಅಲ್ಲಿ ಟೂಕ್ಕೆ ಏನು ಬಳಸ್ತೀವಿ, ಟೂ ಬಳಸ್ತೀವಲ್ಲ, ಅಲ್ಲಿ ಡೆಸ್ಟಿನೇಷನ್ ಇರ್ತದೆ. ಸೊ ಇಲ್ಲಿ ಅಲ್ಲಿ ಗುರಿ ಇರ್ತದೆ, ಇಲ್ಲಿ ನಿಶ್ಚಿತ ಗುರಿ ಇರೋದಿಲ್ಲ. ಕಡೆಗೆ ಅಥವಾ ದಿಕ್ಕಿನಲ್ಲಿ ಅಂತ ಹೇಳ್ತೀವಿ. ಸೊ ಹೇಗ ಅಂತಂದ್ರೆ ಹಿ ವಾಕ್ಡ್ ಟುವಾರ್ಡ್ಸ್ ದ ಬಸ್ ಸ್ಟಾಪ್, ಅವನು ಬಸ್ ನಿಲ್ದಾಣದ ಕಡೆಗೆ ನಡೆಯುತ್ತಿದ್ದ ಅಥವಾ ಹೋದನು ಅಂತ ಆಗ್ತದೆ. ಸೊ ಅವು ಇಲ್ಲಿಂದ ಹೊಂಟಿರ್ತಾನೆ ಅನ್ಕೋರಿ, ದಾರಿ ಒಳಗೆ ನೋಡಿರ್ತೀರಿ ನೀವು. ಸೊ ಇಲ್ಲಿ ಬಸ್ ಸ್ಟಾಪ್ ಇರ್ತದೆ ಅನ್ಕೊಳ್ರಿ, ಹೌದಾ. ಸೊ ಬಸ್ ಸ್ಟಾಪ್ ಕಡೆ ಅವನು ಹೊಂಟಿರ್ತಾನೆ, ಬಟ್ ಬಸ್ ಸ್ಟಾಪ್ಗೆ ಹೋಗ್ತಾನಂತ ಗ್ಯಾರಂಟಿ ಇರೋದಿಲ್ಲ, ದಾಟಿನೂ ಹೋಗ್ಬೋದು. ಸೊ ಬಸ್ ಸ್ಟಾಪ್ಗೂ ಹೋಗ್ಬೋದು. ಆದ್ರೆ ಅವ ಹೆಂಗೆ ಹೋದಪ್ಪ ಅಂದ್ರೆ ಟುವಾರ್ಡ್ಸ್, ಆ ಕಡೆ ದಿಕ್ಕಲ್ಲಿ ಏನಿದೆಪ್ಪ ಅಂತಂದ್ರೆ ಬಸ್ ಸ್ಟಾಪ್ ಇದೆ. ಸೊ ಆ ಬಸ್ ಸ್ಟಾಪ್ ಕಡೆಗೆ ಅವನು ಏನು ಮಾಡ್ತಾ ಇದ್ದ, ಸೊ ನಡೀತಾ ಹೋಗ್ತಾ ಇದ್ದ. ಸೊ ಹೋದನು ಅನ್ನುವಂಥ ಮೀನಿಂಗ್. ಓಕೆ, ಅವನು ಬಸ್ ನಿಲ್ದಾಣದ ಕಡೆ ನಡೆಯುತ್ತಿದ್ದ. ಕಡೆಗೆ ಅಂದ್ರೆ ಗುರಿ ನಿಶ್ಚಿತವಾಗಿಲ್ಲ ಅಂತ ಸಂದರ್ಭ ಹೇಳುವಾಗ ಯಾಕಡೆ ಹೋದ್ನ ಅಂದ್ರೆ ಅವನು ಎಲ್ಲಿಗೆ ಹೋಗ್ಯಾನ ಗೊತ್ತಿಲ್ಲ, ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಿದ್ದ ನೋಡು ಅಂತ ಮಾತಾಡ್ತೀವಲ್ಲ. ಸೊ ಅದರ ದಿಕ್ಕು ಮಾತ್ರ ಗೊತ್ತಿರ್ತದ, ಡೆಸ್ಟಿನೇಷನ್ ಗೊತ್ತಿರೋದಿಲ್ಲ. ಸೊ ಹೀಗಾಗಿ ಗುರಿ ಗೊತ್ತಿರೋದಿಲ್ಲ. ಓನ್ಲಿ ನಾವು ದಿಕ್ಕನ್ನ ಹೇಳಕ್ ಮಾತ್ರ ನಾವೇನ್ ಮಾಡ್ತೀವಿ, ಇದನ್ನ ಹೇಳ್ತೀವಿ ಟುವಾರ್ಡ್ಸ್ ಅನ್ನುವಂಥದ್ದು. ನೆಕ್ಸ್ಟ್, ದ ಚಿಲ್ಡ್ರನ್ ರ್ಯಾನ್ ಟುವಾರ್ಡ್ಸ್ ಹಿಸ್ ಮದರ್, ಅಂದ್ರೆ ಮಗು ದ ಚೈಲ್ಡ್ ರ್ಯಾನ್ ಟುವಾರ್ಡ್ಸ್ ಹಿಸ್ ಮದರ್, ಅಂದ್ರೆ ಮಗು ಏನ್ ಮಾಡ್ತಪ್ಪ ಅಂತಂದ್ರೆ ತಾಯಿ ಕಡೆಗೆ ಸೊ ಓಡಿತ್ತು, ತಾಯಿಯ ಕಡೆಗೆ ಓಡಿತು ಅಂತ ಆಗ್ತದ. ಮಗು ತಾಯಿ ಕಡೆಗೆ ಓಡ್ತು ಅಂತ ಹೇಳಿ. ಓಕೆ, ತಾಯಿ ಇಲ್ಲಿ ಇರ್ತಾರೆ ಅನ್ಕೊಂಡ್ರೆ ತಾಯಿ ಕಡೆಗೆ ಓಡ್ತದ, ತಾಯಿ ಹತ್ರನೂ ಹೋಗ್ಬೋದು, ಮತ್ತೆ ತಾಯಿಯಿಂದ ಸ್ವಲ್ಪ ಸೈಡ್ಗಾದ್ರೂ ಹೋಗ್ಬೋದು, ಬಟ್ ತಾಯಿ ಕಡೆಗೆ ಓಡ್ತು ಅನ್ನೋಂಥ ಮೀನಿಂಗ್ ಬರುತ್ತೆ. ನೆಕ್ಸ್ಟ್ ಥ್ರೋ ಅಂತಂದ್ರೆ ಒಳಗಿಂದ ಹಾದು ಹೋಗೋದು, ಅದ್ರ ಮೂಲಕ ಅಂದ್ರೆ ಒಳಗೆ ಪ್ರವೇಶಿಸಿ ಮತ್ತೊಂದು ಬದಿಗೆ ಹೊರಬರುವುದು. ಸೊ ಅದ್ರ ಮೂಲಕ ಹಾದು ಹೋಗೋದಕ್ಕೆ ಥ್ರೋ ಅಂತ ಬಳಸ್ತೀವಿ. ಯಾವ್ದಾದ್ರು ಒಂದು ಇದ್ರ ಮೂಲಕ ನೀವು ಹಾದು ಹೋದ್ರಿಯಪ್ಪ ಅಂದ್ರೆ ಅದನ್ನ ಯೂಸ್ ಮಾಡಿಕೊಂಡು ನೋಡ್ರಿ ಇಲ್ಲಿ ಎಕ್ಸಾಂಪಲ್ಸ್. ದ ಟ್ರೈನ್ ಫಾಸ್ಡ್ ಥ್ರೋ, ಟ್ರೈನ್ ಫಾಸ್ಡ್ ಅಂದ್ರೆ ರೈಲು ಪಾಸ್ ಆಯ್ತು, ಎದ್ರ ಮೂಲಕ, ಥ್ರೋ ದ ಟನೆಲ್ ಅಂತ ಕರಿತೀವಿ. ಟನೆಲ್ ಅಂದ್ರೆ ಸುರಂಗ ಇರ್ತದೆ ಅನ್ಕೊಳ್ರಿ, ಹಿಂಗೊಂದು. ಓಕೆ, ಈ ರೀತಿಯಾಗಿ ಒಂದು ಸುರಂಗ ಇರ್ತದೆ. ಸೊ ಟ್ರೈನ್ ಏನ್ ಮಾಡ್ತದಪ್ಪ ಅಂತಂದ್ರೆ ಇಲ್ಲಿಂದ ಆರಂಭವಾಗಿ ಸೊ ಈ ಒಂದು ಸುರಂಗದ ಮೂಲಕ ಟ್ರೈನ್ ಏನ್ ಮಾಡ್ತದ, ಪಾಸ್ ಆಗ್ತದೆ, ಹೌದಾ. ಈ ರೀತಿಯಾಗಿ ಏನ್ ಮಾಡ್ತದ, ಈ ಸುರಂಗದ ಮೂಲಕ ಸೊ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಪಾಸ್ ಆಗ್ತದಲ್ಲ, ಅದಕ್ಕೆ ಏನ್ ಬಳಸ್ತೀವಪ್ಪ ಅಂತಂದ್ರೆ ನಾವು ದ ಟ್ರೈನ್ ಪಾಸ್ಡ್ ಥ್ರೋ ದ ಟನೆಲ್, ಅಂದ್ರೆ ಈ ಟನೆಲ್ ಮೂಲಕ, ಈ ಟನೆಲ್ ಅನ್ನ ಬಳಸ್ಕೊಂಡು ಅದ್ರ ಮೂಲಕ ಅದೇನ್ ಮಾಡ್ತದಪ್ಪ ಅಂತಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಪಾಸ್ ಆಗ್ತು ಅಥವಾ ಸುರಂಗದ ಮೂಲಕ ಹಾದು ಹೋಯ್ತು ಅಂತ ಹೇಳ್ತೀವಿ. ಸೊ ಅದಕ್ಕೆ ನಾವೇನ್ ಬಳಸಬಹುದು, ಇಲ್ಲಿ ಥ್ರೋ ಅನ್ನುವಂಥದ್ದನ್ನ ಬಳಸಬಹುದು. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ನೋಡಿ, ವಿ ವಾಕ್ಡ್ ಥ್ರೋ ದ ಫಾರೆಸ್ಟ್, ನಾವು ಕಾಡಿನ ಮೂಲಕ ನಡೆದೆವು ಅಂತ ಮೀನಿಂಗ್ ಬರ್ತದೆ. ಸೊ ನಾವೆಲ್ಲರೂ
ಇಲ್ಲಿರ್ತೀವಿ ಅನ್ಕೊಳ್ರಿ. ಓಕೆ, ಸೊ ಇಲ್ಲಿಂದ ಏನಾಗ್ತದೆ, ಕಾಡು ಆರಂಭವಾಗ್ತದೆ ಅನ್ಕೋರಿ, ಫಾರೆಸ್ಟ್ ಇರ್ತದೆ. ಸೊ ಈ ರೀತಿಯಾಗಿ ಟ್ರೀಗಳು ಇರ್ತಾವೆ ಅನ್ಕೊಳ್ರಿ. ಸೊ ನಾವೇನು ಮಾಡ್ತೀವಿ, ಈ ಒಂದು ಫಾರೆಸ್ಟಿಂದ ಅದ್ರ ಮೂಲಕ ಒಂದು ಕಡೆಯಿಂದ ಈ ಫಾರೆಸ್ಟನ್ನು ಬಳಸ್ಕೊಂಡು ಅದ್ರ ಒಳಗೆ ಹಾಸಿ ನಾವು ಏನು ಮಾಡ್ತೀವಿ, ಸೊ ಇನ್ನೊಂದು ಕಡೆ ಏನು ಮಾಡ್ತೀವಿ, ಪಾಸ್ ಆಗ್ತೀವಲ್ಲ. ಸೊ ಥ್ರೋ ದ ಫಾರೆಸ್ಟ್, ಥ್ರೋ ಅನ್ನುವಂಥದ್ದನ್ನು ಬಳಸ್ತೀವಿ. ಸೊ ಇದ್ರ ಮೂಲಕ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಪಾಸ್ ಆಗ್ತೀವಿ. ನಾವು ಕಾಡಿನ ಮೂಲಕ ನಡೆದೆವು ಅಂತ ಆಗ್ತದೆ. ನೀವು ಇಲ್ಲಿ ಏನು ಬಳಸ್ಬೋದು, ಥ್ರೋವನ್ನು ಬಳಸ್ಬೋದು. ಓಕೆ, ನೆಕ್ಸ್ಟು ಅಕ್ರಾಸ್. ಅಕ್ರಾಸ್ ಅಂದ್ರೆ ಅಡ್ಡಲಾಗಿ ಅನ್ನುವಂಥ ಮೀನಿಂಗ್ ಬರ್ತದೆ. ಅಂದ್ರೆ ಒಂದು ಬದಿಯಿಂದ ಮತ್ತೊಂದು ಬದಿಗೆ ಅಡ್ಡವಾಗಿ ಹೋಗುವಂಥದ್ದು. ಸೊ ಅಡ್ಡವಾಗಿ ದಾಟುವಂಥದ್ದಕ್ಕೆ ನಾವು ಅಕ್ರಾಸ್ ಅನ್ನ ಬಳಸ್ತೀವಿ. ಹಿ ಸ್ವ್ಯಾಮ್ ಅಕ್ರಾಸ್ ದ ರಿವರ್, ಅಂದ್ರೆ ಅವನು ನದಿಯನ್ನ ದಾಟಿ ಈಜಿದ ಅಂತ ಆಗ್ತದ. ಸೊ ನೋಡ್ರಿ, ನದಿ ಈ ರೀತಿಯಾಗಿ ಹರಿದಿರ್ತದ ಅನ್ಕೊಳ್ರಿ. ಸೊ ಹರಿತಾ ಇರ್ತದ. ಓಕೆ, ಈ ರೀತಿ ನದಿ ಹರಿತಾ ಇರ್ತದ. ಸೊ ಅವ ಏನ್ ಮಾಡ್ತಾನಪ್ಪ ಅಂತಂದ್ರೆ ನದಿಯನ್ನ ಈಜಿ ದಾಟ್ತಾನ. ಈ ಕಡೆಯಿಂದ ಈ ಕಡೆ ದಂಡೆಯಿಂದ ಈ ಕಡೆ ದಂಡೆಗೆ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಸೊ ಅವನು ಈಜಾಡ್ತಾ ಏನ್ ಮಾಡ್ತಾನೆ, ಈ ಕಡೆ ದಂಡೆಗೆ ಈ ಕಡೆ ಬದಿಗೆ ಹೋಗ್ತಾನೆ. ಸೊ ಇಂಥ ಸಂದರ್ಭದಲ್ಲಿ ನಾವೇನ್ ಬಳಸ್ಬೋದು, ಅಕ್ರಾಸ್ ಅನ್ನುವಂಥ ಪ್ರಿಪೋಸಿಷನ್ ಅನ್ನು ಬಳಸಬಹುದು. ಅಂದ್ರೆ ಹಿ ಸ್ವಾಮ್ ಅಕ್ರಾಸ್ ದ ರಿವರ್, ಅವನು ರಿವರ್ನ ನದಿಯನ್ನ ಈಜ್ಕೊಂಡು ದಾಟಿದ, ಅಡ್ಡಕ್ಕೆ, ಈ ನದಿ ಅಡ್ಡಕ್ಕೆ ಏನ್ ಮಾಡಿದ್ನಪ್ಪ ಅಂತಂದ್ರೆ ಅಡ್ಡಲಾಗಿ ದಾಟಿದ್ನಲ್ಲ. ಸೊ ಹೀಗಾಗಿ ಇದನ್ನು ಅಕ್ರಾಸ್ ಅಂತ ಬಳಸ್ತೀವಿ. ನೆಕ್ಸ್ಟ್ ವಾಕ್ ಅಕ್ರಾಸ್ ದ ರೋಡ್ ಕೇರ್ಫುಲಿ, ಅಂದ್ರೆ ರಸ್ತೆಯನ್ನು ಅಡ್ಡವಾಗಿ ಜಾಗೃತಿಯಿಂದ ದಾಟಿ. ಅಂದ್ರೆ ರಸ್ತೆ ದಾಟುವಾಗ ನಾವೇನ್ ಮಾಡ್ಬೇಕಾಗತ್ತಪ್ಪ ಅಂತಂದ್ರೆ, ನೀಟಾಗಿ ರಸ್ತೆ ಇರ್ತದೆ ಹಿಂಗ. ಸೊ ಈ ರಸ್ತೆಯನ್ನು ದಾಟುವಾಗ ನಾವೇನ್ ಮಾಡ್ಬೇಕಾಗತ್ತ, ಬಹಳ ಜಾಗೃತಿಯಿಂದ ದಾಟಬೇಕಾಗತ್ತ. ಸೊ ಅಲ್ಲಿ ಜಿಬ್ರಾ ಪಟ್ಟಿಗಳಿರ್ತಾವ ಅನ್ಕೋರಿ. ಸೊ ಇರ್ಲಿಲ್ಲ ಅಂದ್ರೂ ಕೂಡ ಏನ್ ಮಾಡ್ಬೇಕಾಗತ್ತ, ಸೊ ನಾವು ರಸ್ತೆಯನ್ನು ದಾಟುವಾಗ ಬಹಳ ಕೇರ್ಫುಲ್ ಆಗಿ ಜಾಗೃತಿಯಿಂದ ದಾಟಬೇಕಾಗತ್ತ. ಸೊ ಇದು ಅಕ್ರಾಸ್ ದ ರೋಡ್, ಈ ಕಡೆಯಿಂದ ಈ ಕಡೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಈ ರೋಡನ್ನು ಕ್ರಮಿಸ್ತೀವಿ. ಸೊ ಇಲ್ಲಿ ಏನಾಗ್ತದ, ಅಕ್ರಾಸ್ ಅನ್ನುವಂಥದ್ದನ್ನು ನಾವು ಬಳಸ್ತೀವಿ. ಓಕೆ, ಅಂದ್ರೆ ಈ ರೋಡನ್ನು ಏನ್ ಮಾಡ್ತೀವಿ, ಅಡ್ಡಲಾಗಿ. ಸೊ ಈ ರೋಡಿಗೆ ಅಡ್ಡವಾಗಿ ನಾವು ಈ ಕಡೆಯಿಂದ ಈ ಕಡೆ ಬರ್ತೀವಲ್ಲ, ಇದಕ್ಕೆ ನಾವು ಅಕ್ರಾಸ್ ಅಂತ ಬಳಸ್ತೀವಿ. ಈ ವರ್ಡನ್ನು ಬಳಸ್ಬೇಕು. ರಸ್ತೆಯನ್ನು ನಾವು ಅಡ್ಡವಾಗಿ ಜಾಗೃತಿಯಿಂದ ದಾಟಬೇಕು ಅಂತ ಹೇಳಿ. ನೆಕ್ಸ್ಟ್ ಅಲಾಂಗ್. ಅಲಾಂಗ್ ಅನ್ನುವಂಥದ್ದು ಹೊಂದಿಕೊಂಡ ಅಥವಾ ಯಾವುದಾದ್ರೂ ಒಂದು ವಸ್ತುವಿನ ಪಕ್ಕ ಭಾಗ ನಡೆಯೋದು, ಅದರ ಉದ್ದಕ್ಕೂ ಚಲನೆಯನ್ನ ಮಾಡುವಂಥದ್ದು. ಸೊ ಒಟ್ಟಿಗೆ ಅದ್ರ ಜೊತೆಗೆ ಪಕ್ಕವಾಗಿ ಹೋಗುವಂಥದ್ದು ಅಲಾಂಗ್ ಅಂತಕ್ಕಂಥದ್ದನ್ನ ಬಳಸ್ತೀವಿ. ಉದಾಹರಣೆಯನ್ನ ನೋಡ್ರಿ, ವಾಕ್ ಅಲಾಂಗ್ ದ ರೋಡ್. ಸೊ ಇದು ರೋಡ್ ಅನ್ಕೊಳ್ರಿ. ಓಕೆ, ಈ ರೋಡ್ಗೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ, ಇದು ರಸ್ತೆ, ಇದರ ಉದ್ದವಾಗಿ ಅಂದ್ರೆ ಅಲಾಂಗ್ ದ ರೋಡ್, ಈ ರೋಡಿನ ಗುಂಟ ನಾವು ನಡ್ಕೊಂತ ಏನ್ ಮಾಡ್ತೀವಿ, ಹೋಗ್ತೀವಿ ಅನ್ಕೊಳ್ರಿ. ಸೊ ಅದಕ್ಕೆ ವಾಕ್ ಅಲಾಂಗ್ ದ ರೋಡ್ ಅಂತಾರೆ. ಈ ರೋಡ್ ಮೂಲಕ ನಡ್ಕೊಂತ ಹೋಗೋದು ಆ ರೋಡಿನ ಉದ್ದಕ್ಕೂ. ಸೊ ಇದಕ್ಕೆ ನಾವು ಅಲಾಂಗ್ ಅನ್ನುವಂತಹ ಒಂದು ಪ್ರಿಪೋಸಿಷನ್ ಅನ್ನ ಬಳಸಬಹುದು, ಅಲಾಂಗ್ ದ ರೋಡ್ ಅಂತ ಹೇಳಿ. ಈ ರೀತಿಯಾಗಿ ನಡೀತಾ ಹೋದಿವಪ್ಪ ಅಂತಂದ್ರೆ ಸೊ ನಾವು ಅಲಾಂಗ್ ಅನ್ನ ಬಳಸ್ಕೋಬಹುದು. ನೆಕ್ಸ್ಟ್ ದ ಚಿಲ್ಡ್ರನ್ ರ್ಯಾನ್ ಅಲಾಂಗ್ ದ ರಿವರ್. ಸೊ ಇದು ರಿವರ್ ಇರುತ್ತೆ ಅನ್ಕೊಳ್ರಿ, ಹೌದಾ, ರಿವರ್ ಹರಿದಿರ್ತದೆ, ಹಿಂಗ ಹರಿತಾ ಇರ್ತದೆ. ಓಕೆ, ಈ ರಿವರ್ ಹರಿತಾ ಇರ್ತದಲ್ಲ, ಚಿಲ್ಡ್ರನ್ಸ್ ಏನ್ ಮಾಡ್ತಾರ, ರ್ಯಾನ್ ಅಲಾಂಗ್ ದ ರಿವರ್, ಅದರ ನದಿಯ ಪಕ್ಕಕ್ಕೆ ಅವ್ರು ಓಡ್ತಾರ. ಒಂದಿಷ್ಟು ಮಕ್ಕಳು ಇರ್ತಾರ. ಸೊ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಈ ಒಂದು ನದಿ ಪಕ್ಕ, ಈ ನದಿ ದಂಡೆ ಇದೆಯಲ್ಲ ಇಲ್ಲಿ, ಸೊ ಈ ಪಕ್ಕಕ್ಕೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇದ್ರ ಮೂಲಕ ದಂಡೆಯಲ್ಲಿ ಓಡ್ತಾರ, ನದಿಯಲ್ಲ. ಸೊ ನದಿಯಲ್ಲಿ ಈಜ್ಬೇಕಾಗುತ್ತೆ, ಅದ್ರ ದಂಡೆಯಲ್ಲಿ, ಅದರ ದಂಡೆ ಗುಂಟ ನಾವೇನ್ ಮಾಡ್ತೀವಿ, ಸಾಕ್ತೀವಲ್ಲ. ಸೊ ಇದಕ್ಕೆ ಅಲಾಂಗ್ ಅಂತ ಬಳಸಬಹುದು. ಅದ್ರ ಜೊತೆಗೆ ನದಿಯ ದಂಡೆ ಜೊತೆಗೆ ನಾವು ಓಡ್ತೀವಿ. ಸೊ ದ ಚಿಲ್ಡ್ರನ್ ರ್ಯಾನ್ ಅಲಾಂಗ್ ದ ರಿವರ್ ಅಂತ ಆಗುತ್ತೆ. ನೆಕ್ಸ್ಟ್ ಅಪ್ ಅನ್ನುವಂಥದ್ದು. ಅಪ್ ಅಂದ್ರೆ ಮೇಲೆ ಅನ್ನುವಂಥದ್ದು, ಮೇಲಕ್ಕೆ ಅನ್ನುವಂಥ ಮೀನಿಂಗ್ ಅನ್ನ ಕೊಡುತ್ತಾ. ಸೊ ಉದಾಹರಣೆನ ನೋಡ್ರಿ, ಕ್ಲೈಂಬ್ ಅಪ್ ದ ಹಿಲ್. ಸೊ ಬೆಟ್ಟ ಇರ್ತದೆ ಅನ್ಕೊಳ್ರಿ. ಸೊ ಈ ರೀತಿಯಾಗಿ, ಹೌದಾ. ಸೊ ಕ್ಲೈಂಬ್ ಅಪ್ ದ ಹಿಲ್ ಅಪ್ಪ ಅಂತಂದ್ರೆ ಇಲ್ಲಿಂದ ಬೆಟ್ಟವನ್ನ ಹತ್ತೀವಲ್ಲ ನಾವು. ಸೊ ಈ ರೀತಿಯಾಗಿ ಬೆಟ್ಟ ಹತ್ತೋದಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರೆ ಅಪ್ ಅಂತ ಬಳಸ್ತೀವಿ, ಮೇಲೆ, ಕ್ಲೈಂಬ್ ಅಪ್ ದ ಹಿಲ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಹಿ ರ್ಯಾನ್ ಅಪ್ ದ ಸ್ಟೇರ್ಸ್. ಅವನ ಮೆಟ್ಟಿಲುಗಳ ಮೇಲಕ್ಕೆ ಓಡದ ಅಥವಾ ಹತ್ತಿದ. ಸೊ ಈ ರೀತಿಯಾಗಿ ನಿಮ್ಮ ಮನೆಗೆ ಸ್ಟೆಪ್ಸ್ ಇರ್ತಾವ ಅನ್ಕೊಳ್ರಿ, ಸ್ಟೇರ್ಗೆ ಸ್ಟೆಪ್ಸ್ ಇರ್ತಾವಲ್ಲ,
ಸೊ ಇಲ್ಲಿಂದ ನಾವೇನು ಮಾಡ್ಬೋದಪ್ಪ ಅಂತಂದರೆ ಇವುಗಳ ಮೂಲಕ ಹತ್ತುತ್ತೀವಿ, ಹೌದಾ. ಸೊ ಹತ್ತಲಿಕ್ಕೆ ಆರಂಭ ಮಾಡ್ತೀವಲ್ಲ, ಸೊ ಇಲ್ಲಿನೂ ಕೂಡ ನಾವು ಅನ್ನು ಬಳಸ್ಬೋದು. ಇದು ಮನೆ ಮೇಲಕ್ಕೆ ಹೋಗ್ತದೆ ಹಂಗ ನಿಮ್ಮ ಈ ರೀತಿಯಾಗಿ ನಾವು ಸ್ಟೇರ್ ಕೇಸನ್ನು ಮೆಟ್ಲುಗಳನ್ನು ಹತ್ತಾಗೂ ಕೂಡ ಅನ್ನುವಂಥದ್ದನ್ನು ಬಳಸಬಹುದು. ನೆಕ್ಸ್ಟು ಡೌನ್ ಅಂದರೆ ಕೆಳಗೆ ಅನ್ನುವಂಥ ಮೀನಿಂಗ್ ಕೊಡ್ತದೆ, ನ ಅಪೋಸಿಟ್ ಮೀನಿಂಗ್ ಕೊಡ್ತದೆ. ಉದಾಹರಣೆಗೆ ಈ ವಾಕ್ಡ್ ಡೌನ್ ದ ಹಿಲ್, ಸೊ ಅವನು ಬೆಟ್ಟವನ್ನು ಹತ್ತಿರ್ತಾನೆ ಅನ್ಕೊಳ್ರಿ, ಹೌದಾ. ಈ ರೀತಿಯಾಗಿ ಸೊ ಅವನೇನು ಮಾಡ್ತಾನಪ್ಪ ಅಂತಂದ್ರೆ ಈ ಮೇಲಿನ ಪಾಯಿಂಟಿಂದ ಸೊ ಅವನು ಕೆಳಗಡೆ ಇಳಿಯೋದಕ್ಕೆ, ಈ ರೀತಿಯಾಗಿ ಕೆಳಗಡೆ ಇಳಿಯೋದಕ್ಕೆ ನಂತರ ಸೊ ಈ ವಾಕ್ಡ್ ಡೌನ್ ದ ಹಿಲ್, ಅವನು ಬೆಟ್ಟವನ್ನು ಸೊ ಗುಡ್ಡದ ಕೆಳಕ್ಕೆ ನಡೆದನು ಅಂತ ಆಗ್ತದೆ. ಇಲ್ಲಿಂದ ಅವನು ಇಳಿದ ಅಂತ ಆಗುತ್ತೆ. ಸೊ ಈ ರೀತಿಯಾಗಿ ಮೀನಿಂಗ್ ಬರುತ್ತೆ. ಸೊ ಇಲ್ಲಿ ನೀವೇನು ಮಾಡ್ಬೋದು, ಡೌನ್ ಅನ್ನುವಂಥದ್ದನ್ನು ಬಳಸ್ಬೋದು, ಗುಡ್ಡದ ಮೇಲಿಂದ ಕೆಳಗಡೆ ಇಳಿದ. ಸೊ ದ ಬಾಯ್ ಫೆಲ್ ಡೌನ್ ದ ಸ್ಟೇರ್ಸ್, ಹುಡುಗನು ಮೆಟ್ಟಿಲುಗಳಿಂದ ಕೆಳಗೆ ಬಿದ್ದ. ಸೊ ಈ ರೀತಿಯಾಗಿ ಮೆಟ್ಟಿಲುಗಳು ಇರ್ತಾವ ಅನ್ಕೊಳ್ರಿ. ಸೊ ಅವನೇನು ಮಾಡ್ತಾನೆ, ಸೊ ಈ ಮೆಟ್ಟಿಲುಗಳನ್ನು ಹತ್ತಿ ಮೇಲ್ಗಡೆ ಹೋಗಿರ್ತಾನೆ ಅನ್ಕೊಳ್ರಿ, ಹೌದಾ. ಸೊ ಮೇಲ್ಗಡೆ ಹೋಗಿರ್ತಾನೆ. ಸೊ ಅವನೇನು ಮಾಡ್ತಾನೆ, ಈ ಮೆಟ್ಟಿಲುಗಳಿಂದ ಕೆಳಗಡೆ ಬಂದು ಬೀಳ್ತಾನೆ ಇಲ್ಲಿ, ಹೌದಾ. ಇದಕ್ಕೆ ನಾವೇನಂತ ಬಳಸ್ಬೋದು, ಇಲ್ಲಿ ಡೌನ್ ಬಳಸ್ಬೋದು. ಹತ್ತುತ್ತಾ ಹೋಗಿರ್ತಾನೆ ಸ್ಟೆಪ್ ಬೈ ಸ್ಟೆಪ್ ಮೊದಲು, ಆಮೇಲೆ ಬೀಳುವಾಗ ಈ ರೀತಿ ಕೆಳಗಡೆ ಬೀಳ್ತಾನಲ್ಲ, ಇದಕ್ಕೆ ಡೌನ್ ದ ಸ್ಟೇರ್ಸ್, ಅವನು ಹುಡುಗನ ಮೆಟ್ಟಿಲು ಮೇಲುಗಳಿಂದ ಕೆಳಗೆ ಬಿದ್ದ ಅನ್ನುವಂಥದ್ದನ್ನು ಬಳಸಬಹುದು. ಡೌನ್ ಅನ್ನುವಂಥ ಒಂದು ಪ್ರಿಪೊಸಿಷನ್ ಅನ್ನು ಬಳಸಬಹುದು ಇಂಥ ಸಂದರ್ಭಗಳಲ್ಲಿ. ನೆಕ್ಸ್ಟು ಆಂಟು ಅಂದರೆ ಮೇಲೆ ಅಂತ ಆಗ್ತದೆ. ಮತ್ತು ಮೇಲಕ್ಕೆ ಹೋಗೋದು ಚಲನೆ ಮೂಲಕ, ಅಂದರೆ ಕೆಳಗಿಂದ ಮೇಲಕ್ಕೆ ಚಲನೆ ಆಗುವಾಗ ನಾವು ಆಂಟು ಅನ್ನು ಬಳಸ್ತೀವಿ, ಅಲ್ಲಿ ಚಲನೆ ಇರಲೇಬೇಕು. ದ ಕ್ಯಾಟ್ ಜಂಪ್ಡ್ ಆನ್ ದ ಟೇಬಲ್, ಬೆಕ್ಕು ಮೇಜಿನ ಮೇಲೆ ಹಾರಿತು ಅಂತ. ಓಕೆ, ಇದು ಮೇಜು, ಇಲ್ಲಿ ಮೇಜ್ ಇರ್ತದೆ. ಸೊ ಈ ರೀತಿಯಾಗಿ ಮೇಜ್ ಇರ್ತದೆ ಅನ್ಕೊಳ್ರಿ. ಸೊ ಕ್ಯಾಟ್ ಇಲ್ಲಿ ಇರ್ತದೆ ಅನ್ಕೊಳ್ರಿ. ಅದೇನು ಮಾಡ್ತದಪ್ಪ ಅಂತಂದ್ರೆ ಮೇಜಿನ ಮೇಲಕ್ಕೆ ಕೆಳಗಿಂದ ಹಾರ್ತದಲ್ಲ, ಸೊ ಇದಕ್ಕೆ ನಾವೇನು ಬಳಸ್ಬೋದು, ಆಂಟು ಅನ್ನುವಂಥದ್ದನ್ನು ಬಳಸಬೇಕು. ಯಾಕಂದರೆ ಇಲ್ಲಿ ಜಂಪ್ ಮಾಡ್ತದ ಆಂಟು, ಅಲ್ಲಿ ಚಲನೆ ಅದ. ಬೆಕ್ಕು ಇಲ್ಲಿಂದ ಇಲ್ಲಿಗೆ ಕೆಳಗಿಂದ ಈ ಡೌನ್ ಪಾಯಿಂಟಿಂದ ಅದು ಮೇಲೆ ಹಾರ್ತದಲ್ಲ, ಸೊ ಹೀಗಾಗಿ ನಾವಿಲ್ಲಿ ಏನು ಬಳಸ್ಬೋದಪ್ಪ ಅಂತಂದ್ರೆ ಆಂಟು ಅನ್ನುವಂಥ ಪ್ರಿಪೊಸಿಷನ್ ಬಳಸ್ಬೋದು. ದ ಚೈಲ್ಡ್ ಕ್ಲೈಂಬ್ಡ್ ಆನ್ ಟು ದ ಬೆಡ್, ಮಗು ಏನು ಮಾಡ್ತದಪ್ಪ ಅಂದ್ರೆ ಹಾಸಿಗೆ ಮೇಲೆ ಏರ್ತದ. ಹಾಸಿಗೆ ಮೇಲೆ ಏನು ಮಾಡ್ತದಪ್ಪ ಅಂತಂದ್ರೆ ಹತ್ತತ್ ನೋಡೋದು, ನಿಮ್ಮ ಕಾಟ್ ಮೇಲೆ ಹತ್ತತ್ತಲ್ಲ, ಸೊ ಅವಾಗ ನೀವೇನು ಬಳಸ್ಬೋದು, ಆಂಟು ಅಂತ ಬಳಸ್ಬೋದು. ಓಕೆ, ನೆಕ್ಸ್ಟ್ ಕ್ವಿಕ್ ಒಂದು ನೋಡ್ತಾ ಹೋಗೋದಾದರೆ, ಟು ಅನ್ನು ನಾವು ಯಾವಾಗ ಬಳಸ್ತೀವಿ ಅಂದರೆ ಗುರಿಗೆ ಬಳಸ್ತೀವಿ. ಒಂದು ಕಡೆಯಿಂದ ಒಂದು ಪಾಯಿಂಟಿಂದ ಎಕ್ಸಾಕ್ಟ್ ಇನ್ನೊಂದು ಪಾಯಿಂಟಿಗೆ ಗುರಿ ಇರ್ತದೆ, ಡೆಸ್ಟಿನೇಷನ್ ಒಂದು ಪಾಯಿಂಟ್ ಇರ್ತದೆ, ಸ್ಕೂಲು, ಹಾಸ್ಪಿಟಲ್ಲು, ಬಸ್ ಸ್ಟ್ಯಾಂಡು ಅಂಥೇಳಿ. ಅವಾಗ ನಾವೇನು ಬಳಸ್ತೀವಿ, ಟು ಬಳಸ್ತೀವಿ. ಟುವಾರ್ಡ್ಸ್ ದಿಕ್ಕು, ಆ ಕಡೆಗೆ ಹೋಗೋದು. ಸೊ ಇಲ್ಲಿ ಬಸ್ ಸ್ಟಾಪ್ ಇರ್ತದೆ ಅಂದ್ಕೊಳ್ರಿ. ಸೊ ಬಸ್ ಸ್ಟಾಪ್ ಇರ್ತದೆ, ಬಸ್ ಸ್ಟಾಪ್ ಕಡೆಗೆ ಹೋಗೋದಕ್ಕಷ್ಟೇ. ಸೊ ಅಲ್ಲಿಗೆ ಹೋಗ್ತೀವ ಗೊತ್ತಿಲ್ಲ, ಅದನ್ನು ದಾಟಿನೂ ಹೋಗ್ಬೋದು, ಬಟ್ ಈ ರೂಟ್ ಬಸ್ ಸ್ಟಾಪ್ಗೆ ಹೋಗ್ತದಲ್ಲ, ಸೊ ಇಂಥ ಸಂದರ್ಭದಲ್ಲಿ ನಾವೇನು ಬಳಸ್ತೀವಿ, ಟುವಾರ್ಡ್ಸ್ ಬಸ್ ಅನ್ನುವಂಥದ್ದನ್ನು ಬಳಸ್ತೀವಿ. ಇಂಟ್ರು ಅಂದರೆ ಹೊರಗಿಂದ ಒಳಗೆ. ಸೊ ಇಂಟ್ರು ಅಂದರೆ ಇಲ್ಲೊಂದು ರೂಮ್ ಇರ್ತದೆ ಅಂದ್ಕೊಳ್ರಿ. ಸೊ ಈ ರೂಮು ಎಲ್ಲಿ ಹೊರಗಡೆ ಇರ್ತಕ್ಕಂಥ ಪರ್ಸನ್ ಏನು ಮಾಡ್ತಾನಪ್ಪ ಅಂತಂದ್ರೆ, ಸೊ ಹೊರಗದಾನ, ಸೊ ಅವನೇನು ಮಾಡ್ತಾನೆ, ಹೊರಗಿಂದ ಒಳಗಡೆ ಹೋಗ್ತಾನೆ. ಸೊ ಇದಕ್ಕೆ ಏನು ಬಳಸ್ತೀವಿ, ಇಂಟ್ರುವನ್ನು ನಾವು ಬಳಸ್ತೀವಿ. ನೆಕ್ಸ್ಟು ಆಂಟು ಅಂತಂದ್ರೆ ಕೆಳಗಿಂದ ಮೇಲೆ ನಾ ಹೇಳಿದ್ನಲ್ಲ, ಟೇಬಲ್, ಆಗಲೇ ಒಂದು ಟೇಬಲ್ ತೆಗೆದುಕೊಂಡಿದ್ದೆ. ಸೊ ಈ ಟೇಬಲ್ ರೀತಿ ಚಿತ್ರ ಬಿಡಿಸಿ, ಸೊ ಇಲ್ಲಿ ನೋಡಿ ಕೆಳಗಡೆ ಇರ್ತದೆ ಬೆಕ್ಕು, ಆಂಟು ಕೆಳಗೆ ಇರ್ತದೆ, ಸೊ ಅದು ಮೇಲಕ್ಕೆ ಜಿಗಿತದಲ್ಲ, ಸೊ ಇದಕ್ಕೆ ನಾವೇನು ಬಳಸ್ಬೋದು, ಆಂಟುವನ್ನು ಬಳಸ್ಬೋದು. ಅಕ್ರಾಸ್ ಅಂದರೆ ಅಡ್ಡಲಾಗಿ. ಸೊ ಈ ರೀತಿಯಾಗಿ ಒಂದು ರೋಡ್ ಇರ್ತದೆ, ಇಲ್ಲೊಬ್ಬ ಪರ್ಸನ್ ಇರ್ತಾನೆ, ವ್ಯಕ್ತಿ ಇರ್ತಾನೆ. ಸೊ ಅವನು ಈ ರಸ್ತೆಯನ್ನು ಏನು ಮಾಡ್ತಾನೆ, ನಡ್ಕೊಂತ ಈ ಕಡೆ ಬರ್ತಾನೆ. ಸೊ ಹೀಗಾಗಿ ಇದನ್ನು ನಾವೇನು ಬಳಸ್ಬೋದು ಇಲ್ಲಿ ಅಂದರೆ, ಈ ರೋಡನ್ನು ಅಕ್ರಾಸ್ ಆಗಿ ಅವ ದಾಟ್ತಾನಲ್ಲ, ಸೊ ಅಡ್ಡವಾಗಿ ದಾಟೋದ್ರಿಂದ, ಸೊ ಚಲನೆಯ ಮೂಲಕ ದಾಟೋದ್ರಿಂದ ಇದಕ್ಕೆ ಅಕ್ರಾಸ್ ಅಂತೇಳಿ ನಾವು ಹೇಳ್ತೀವಿ. ಇದು ನಿಮಗೆ ಕ್ವಿಕ್ ರೀಸನ್, ಇಲ್ಲಿವರೆಗೆ ಏನು ಕಲ್ತ್ರಿ ಅಂಥೇಳಿ. ಥ್ರೋ ಅಂದರೆ ಮೂಲಕ, ಅದ್ರ ಒಳಗಿಂದ ಹಾದು ಹೋಗೋದು, ಒಳಗಿಂದ ಅದ್ರ ಒಳಗಡೆನೆ ಹಾದು ಹೋಗಬೇಕು, ಅದಕ್ಕೆ ಥ್ರೋ ಬಳಸ್ತೀವಿ. ನಾ ಹೇಳಿದೆ ಒಂದು ಸುರಂಗ ಇತ್ತು ಅಂಥೇಳಿ. ಓಕೆ, ಒಂದು ಉದ್ದವಾದ ಸುರಂಗ ಇರ್ತದೆ ಅಂದ್ಕೊಳ್ರಿ. ಅದ್ರ ಮೂಲಕ ಏನಾಗ್ತದಪ್ಪ ಅಂತಂದರೆ ಒಂದು ಟ್ರೈನು ಹಾದು ಹೋಗ್ತದೆ, ಇದು ಸುರಂಗ. ಈ ಸುರಂಗದ ಮೂಲಕ ಏನು ಮಾಡ್ತದಪ್ಪ ಅಂತಂದ್ರೆ ಒಂದು ಟ್ರೈನ್ ಹಾದು ಹೋಗ್ತದೆ. ಓಕೆ,
ಸೊ ಇದ್ರ ಮೂಲಕ ಇದ್ರ ಒಳಗಿಂದ ಸುರಂಗ ಬೆಟ್ಟಗಳನ್ನು ಕೊರೆದು ಅದ್ರ ಒಳಗಡೆ ಮಾಡಲಾಗಿರ್ತದಲ್ಲ, ಸೊ ಈ ಸುರಂಗದ ಮೂಲಕ ಈ ಟ್ರೈನ್ ಏನು ಮಾಡ್ತದ ಹಾದು ಹೋಗ್ತದಲ್ಲ. ಸೊ ಇದು ಏನಪ್ಪ ಅಂತಂದ್ರೆ ಇಲ್ಲಿ ನಾವು ಥ್ರೋ ಅಂತ ಬಳಸ್ತೀವಿ, ಥ್ರೋ ದ ಟನೆಲ್ ಅಂತೇಳಿ ಥ್ರೋ ಅನ್ನುವಂಥ ಪ್ರಿಪೋಷನ್ ಬಳಸ್ತೀವಿ. ಅಂದರೆ ಇದ್ರ ಒಳಗಿಂದ ಇದು ಹಾದು ಈ ಕಡೆ ದಡವನ್ನು ಸೇರ್ತದೆ, ಈ ಕಡೆಗೆ ಹೋಗ್ತದೆ. ಸೊ ಈ ಟನೆಲನ್ನು ಬಳಸ್ಕೊಳ್ತದೆ ಈ ಕಡೆ ದಂಡಿಗೆ ಹೋಗ್ಲಿಕ್ಕೆ. ಹೀಗಾಗಿ ಅದ್ರ ಮೂಲಕ ಹೋಗೋದ್ರಿಂದ, ಅದ್ರ ಒಳಗಿಂದ ಹಾದು ಹೋಗೋದ್ರಿಂದ ನಾವು ಥ್ರೋನ ಬಳಸಬೇಕು ಅನ್ನುವಂಥದ್ದು. ಇದು ನಿಮಗೆ ಕ್ವಿಕ್ ರಿವಿಷನ್. ಸೊ ಇಲ್ಲಿವರೆಗೆ ಒಂದು ಪ್ರಿಪೋಷನ್ ಆಫ್ ಏನು ಮೊಮೆಂಟು, ಆಮೇಲೆ